ಇಮಿಡಿಯೇಟ್ಲಿ ಆಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ. ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ತೂಕ ಬೇಕು ಅಂತೀರಾ. ಆ್ಯಂಡ್ ಸಾರಿ, ಆ್ಯಸ್ ಎ ಟಿಪಿಕಲ್ ಕನ್ನಡಿಗರು ನಾವು, ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮ್ಗೆ ಏನು ಅನ್ಸಲ್ಲ. ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆ ಅಂತ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬಳಸಿದ್ದೆ ಹೆಚ್ಚಾಗಿ. ಸೊ ಸರ್, ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿದೆ. ಆಗ ಸರ್ ಹೇಳಿದ್ದು ಒಂದು ಮಾತು ನಮ್ಗೆ ತುಂಬ ಟಚ್ ಆಯಿತು. ಏನು ಡಾಕ್ಟ್ರೆ, ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತಾರೆ. ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯಿತು. ದೆನ್ ಐ ಸೆಟ್, ಸರ್ ಗಿವ್ ಮಿ 2 days ಅಂತ. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ವು. ಸೊ ಆ ಪುಸ್ತಕಗಳನ್ನು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಇಂಟರ್ನೆಟ್, ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಇಲ್ಲಿ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗು, ಅವ್ರು ಹೇಳಿದ್ದು ಅದು ಕ್ಲೈಮ್ಯಾಕ್ಸ್ ಒಂದು ಸಿಕ್ಕಾಪಟ್ಟೆ ಇಂಟೆನ್ಸು, ಮುಂದೆ ನೀವೇ ನೋಡ್ತೀರಾ. ಅಂಥ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದ್ರೆ ನಾವು ಬಳಸ್ತೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಧೂಳು ಬಿದ್ದಂಗೆ ಆಗ್ಬಿಟ್ಟಿವೆ ಅಷ್ಟೇ. ದಟ್ ರಿಯಲಿ ಹಿಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ್ನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಆರ್ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜು ನಾಯ್ಡು ಅವ್ರ ಹರಿಕತೆ, ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು. ಸೊ ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ ಸಂಸ್ಕೃತ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಆಗ್ತಾ ಹೋದೆ. ನೋಡಿ ತುಂಬಾನೇ ಖುಷಿ ಆಯಿತು. ಸೊ ಇದೆಲ್ಲ ಘನತೆ ಆ ಹಳೆಗನ್ನಡಕ್ಕೆ ಹೋಗ್ಬೇಕು ಅಂತ ಆ ಫೀಲ್ ಬಂತು. ಆಗ ಸರ್ ನಾವು ಕೂತ್ಕೊಂಡ್ವಿ, ಬರೀ ಒಂದು ಹಾಡಲ್ಲೇ ಇಷ್ಟು ಎಫೆಕ್ಟ್ ಕೊಡೋ ಆಗಿದ್ರೆ ಈ ಲೈಕ್ ಮರೆ ಆಗಿರುವಂಥ ಈ ನಮ್ಮ ಕನ್ನಡ ಪದಗಳನ್ನ ಯಾಕೆ ಹೊಸ ಜನರಿಗೆ ಕೊಡಬಾರ್ದು. ಸೊ ದೆನ್ ಆಕ್ಚುಲಿ ನಾನು ಫಿಲಮ್ಗೆ ಎಂಟ್ರಿ ಕೊಡೋಷ್ಟೊತ್ತಿಗೆ ಮುಕ್ಕಾಲು ಶೂಟಿಂಗು, ಆಮೇಲೆ ಡೈಲಾಗ್ಸು ಅದೆಲ್ಲ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಕೆಲಸ ತುಂಬ ಈಸಿ ಆಯಿತು. ಸೇಮ್ ಹಾಡಲ್ಲಿ ಹಾಗೆ ಸಂಸ್ಕೃತ ತೆಗೆದು ಕನ್ನಡ ಸೇರಿಸಿದ್ನು, ಹಾಗೆ ಸರ್ ಎಲ್ಲ ಡೈಲಾಗ್ಸ್ ರೆಡಿ ಮಾಡಿಬಿಟ್ಟಿದ್ರು. ಒಂದು ಕೂಡ ನಂದು ಹೊಸದು ಸೇರಿಸೋಗಿಲ್ಲ. ಅವ್ರು ನನ್ನ ಅಭಿಮಾನಕ್ಕೆ ಹಾಗೆ ಹೇಳ್ತಾರೆ ಹೊರತು ಪ್ರತಿಯೊಂದು ರೆಡಿ ಇತ್ತು. ಸೊ ಆ ಪದಗಳನ್ನ ನೋಡೋದು, ಅದಕ್ಕೆ ತೂಕ ಗೌರವ ಕೊಡುವಂಥ ಒಂದು ಹಳೆಗನ್ನಡ ಪದ ಹುಡುಕೋದು, ಇಷ್ಟೇ ಸೇರಿಸಿ ಮಾಡ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ಒಂದು ಗ್ಯಾರಂಟಿ ನನ್ನ ಕಡೆಯಿಂದ, ಹಳೆಗನ್ನಡ ಆದರೂ ಕೂಡ ಯಾರಿಗೂ ಅದು ಇದ್ಯಾವುದೋ ಹೊಸ ಭಾಷೆ ಅಂತ ಹೇಳೋದು. ಈಗ ಉದಾಹರಣೆಗೆ ಫಿಲಮಲ್ಲಿ ಸರ್ದೊಂದು ಡೈಲಾಗ್ ಇದೆ, ಮೇಡಮ್ಮು ಹಳೆಗನ್ನಡದೊಂದು ಗಾಯನ ಮಾಡಿದಾಗ ಹರಿಶಾಲ್ ಸರ್, ಮೇಡಮ್ ನೀವು ಇಷ್ಟೊತ್ತು ಮಾತಾಡಿದ್ದು ಮಲಯಾಳಮ್ಮ ಅಂತ ಕೇಳ್ತಾರೆ. ಸೊ ಆ ರೀತಿ ಯಾವುದೇ ಆಭಾಸ ಆಗಲ್ಲ, ತುಂಬ ಮಧುರವಾಗಿ ಕೇಳುತ್ತೆ. ಆಮೇಲೆ ಆ ಅರ್ಥಗಳು ಲಿಂಕ್ ಆಗುತ್ತೆ. ಯಾಕಂದರೆ ಹಿಂದೆ ಮುಂದೆ ಸಂಪೂರ್ಣವಾಗಿ ಹಳೆಗನ್ನಡ ಹಾಕಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ನಾರ್ಮಲ್ ಭಾಷೆ ಮಧ್ಯೆ ಈ ಪದಗಳ ಇಂಟ್ರೊಡಕ್ಷನ್ ಥರ, ಹಾಗಾಗಿ ಆ ಮಿಸ್ಸಿಂಗ್ ಲಿಂಕು ಕ್ಲೀನಾಗಿ ಕನೆಕ್ಟ್ ಆಗುತ್ತೆ. ಸೊ ಶಾರದಾ ದೇವಿಗೆ ಸೇವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಆದರೆ ಸೈನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಮೆಡಿಕಲ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲೊಂದು 25 years ಸರ್ವಿಸ್ ಆಯಿತು. ಈಗ ಈ ಅವಕಾಶ ಸಿಕ್ಕಿದೆ. ಸೊ ಕನ್ನಡ ತಾಯಿಗೆ, ನಮ್ಮೆಲ್ಲ ಜನತೆಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಆ್ಯಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆ್ಯಂಡ್ ಮೇಡಮ್, ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡ್ ಬಂದಿದ್ದೀರಿ. ಜೊತೆಗೆ ಕಾಲ್ಪನಿಕ ಕಥೆನ ತಾವೇ ಹೇಳ್ತಿದ್ದೀರಿ, ಒಬ್ಬ ರಾಣಿಯನ್ನ ಸೃಷ್ಟಿಸಿದ್ದೀರಿ. ಸೊ ಏನ್ ಹೇಳೋದಕ್ಕೆ ಕೊಟ್ಟಿದ್ದೀರಿ ಸರ್? ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಇದೊಂದು ಕಾಲ್ಪನಿಕ ಕಥೆ. ಕಥೆ ರಾಗಿಣಿಯವರಿಗೆ ಒಂದು 4-5 ಕಥೆ ಹೇಳಿದ್ದೆ, ಯಾಕೋ ನನಗೂ ಇಷ್ಟ ಆಗಿದೆ. ಆನಂತರ ಒಂದು 4 ತಿಂಗಳು ಕೂತ್ಕೊಂಡು ತುಂಬ ಅದ್ಭುತವಾಗಿ ಇದೊಂದು ಕಥೆ ಮಾಡ್ತಾನೆ. ನನಗೆ ಈ ಕಥೆಗೆ ಸ್ಫೂರ್ತಿಯಾಗಿದ್ದು ನಮ್ಮ ಡಾಕ್ಟರ್ ಧ್ಯಾನ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಈ ಕತೆ ಮಾಡಬೇಕಾದ್ರೆ ತುಂಬ ಕೆಲವು ನನಗೆ ಗೊತ್ತಿಲ್ಲದಂಗೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವಾನಂದ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನಮಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಮೂಡಿ ಬಂದಮೇಲೆ ನನ್ನ ವೈಫು ಮತ್ತು ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್ಸು ಅವ್ರಿಗೆ ಹೇಳಿದೆ ಕತೆ. ತುಂಬ ಖುಷಿಪಟ್ಟರು. ಕತೆ ಚೆನ್ನಾಗಿ ಮಾಡಿಕೊಂಡೆ. ಮಾಡಾದ್ಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತಗೊಂಡೆ. ಯಾಕಂದರೆ ತುಂಬ CG ವರ್ಕೆಲ್ಲ ಇತ್ತು. ಸೊ ಹಾಗಾಗಿ ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆಯಾಗಿ ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ನಮ್ಮ ದೇವಾನಂದ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದರೆ ನಮ್ಮ ಸಲಾಂ ವಿರೋಡಿ ಅವರು, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ಯಾಕಂದರೆ ಈ ಸಿನಿಮಾದ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಂಗಾಗಿ ನನಗೆ ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಒಂದು ಸೊ ಸಿನಿಮಾ ನೋಡಿ. ನಮ್ಮ ಸಲಾಂ ವಿರೋಲಿ ಅವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್. ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು, ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಹರೀಶ್ ರಾಜ್ ಅವರು ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೇನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ. ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟ್ ಬರ್ತಾರೆ. ಹಾಗೆ ರಾಜ್ವಿ, ನಮ್ಮ ಇವರು ಅಪೂರ್ವ ಅವ್ರ ಮಗಳು, ಅಪೂರ್ವ ಅವರು ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಆಗಿ ಧರ್ಮ ಕೀರ್ತಿರಾಜು ಅವರೊಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ಆರ್ ಗಿರಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕಥೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ವಿ. ಜನ ಎಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಮದನಿಕಾ ಅಂದರೆ ಇದೊಂದು 400 ವರ್ಷದ ಹಳೆಯ ಕಥೆ. ಸೊ ಇಲ್ಲಿ ಇದೊಂದು ಕಾಲ್ಪನಿಕ ಕಥೆ ಅಂತಲೇ ಹೇಳಿದೆ. ಮದನಿಕಾ
ಹಾಗೆ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕ ಅಂದರೆ 400 ವರ್ಷಗಳ ಹಳೆ ಕಥೆ ಅಂದರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಕತೆ ಬಗ್ಗೆ ನಾನು ಜಾಸ್ತಿ ಇನ್ನೂ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು ಬಂದು 400 ವರ್ಷದ ನಡೆದಿದ್ದನ್ನು ಫ್ಲಾಶ್ ಬ್ಯಾಕ್ ತೋರಿಸಿ ಮತ್ತೆ ಇವತ್ತಿನ ಒಂದು ಚಾನಲ್ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಕಥೆಯಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಸಿನಿಮಾಗೆ 400 ವರ್ಷ ಹಳೆ ಫ್ಲಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡಿಕೊಟ್ಟಿದ್ದು ನಾವು ಮೊದಲು ಯೂಶಲ್ ಆಗಿ ನಮ್ಮ ಕನ್ನಡದಲ್ಲೇ ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡ್ಕೊಂಡ್ವಿ. ಹಳೆಗನ್ನಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ ಅವೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಇನ್ನೊಂದು 1 ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹೌದೌದು, ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾ ಇದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AI ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ, ಸರಿ ಆಗುತ್ತೆ ಲಿಪ್ಪು, ಅದು AI ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆ್ಯಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ. ಅವರೆಲ್ಲ ಇಲ್ಲೆಲ್ಲ ಬಂದರು ಅನಿಸುತ್ತೆ, ಅಲ್ಲೇ ಇದ್ದಾರೆ ಹಿಂದಿಗೆ. ಸೊ ಹಾಗಾಗಿ ಕೆಲವೆಲ್ಲ ನಮಗೆ ಇದಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ಸರಿ ಆಗುತ್ತೆ ಅವರು. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಮಾಧ್ಯಮದವ್ರದ್ದು? ಎಸ್, ಥ್ಯಾಂಕ್ ಯು ಸಂಜಯ್ ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ. ಅದು ಹೆಸರು ಜೊತೆಗೆ ಪವರ್ಫುಲ್ ಲೇಡಿಗೆ ಕ್ಯಾರೆಕ್ಟರ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಏನ್ ಹೇಳ್ತೀರಿ? ಡಾನ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಪೂರ್ವ ಜನ್ಮ ಪುನರ್ಜನ್ಮ ಇದೆ, ಮಲ್ಟಿಪಲ್ ಶೇಡ್ಸ್ ಇದೆ, ಕಾಡಿನ ಕ್ವೀನ್ ಟು ಅರಮನೆ ಕ್ವೀನ್, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ಯಾವತ್ತು ತುಂಬಾ ಖುಷಿ ಆಗುತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡೆದಾಗ ಒಂದು ಎಂಕರೇಜ್ಮೆಂಟ್, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ದರೆ ಯಾವತ್ತು ಇಟ್ಸ್ ರಿಯಲಿ ಆನರಬಲ್ ಫಾರ್ ಎನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಮದನಿಕಾ ಬಗ್ಗೆ ಐ ವುಡ್ ಸೇ ದಟ್ ಇಟ್ಸ್ ಅ ಜರ್ನಿ that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. This is just the beginning. I want to give you a very positive assurance that it is a really positive beginning. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ಲರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರೋಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದ ಸ್ಟೋರಿ. It was 2 years back, and 2 years ಎಲ್ಲ ಜಾಸ್ತಿ ಆಗಿದೆ, 2.5 years ಆಗಿರಬೇಕು. So the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ವಿ, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ, ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್, ಆ್ಯಂಡ್ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆ್ಯಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆ್ಯಕ್ಟರ್ಸ್ ಮೂಲಕ ಆಗಲಿ. So with the changing time, in 2.5 years, a lot has changed with the film. But the ultimate
ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವಾ, ಒಂದು ಸಿನಿಮಾದು ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಎಮೋಷನ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ ಹೊರಟಿದೀವಿ ಈ ಒಂದು ಸಿನಿಮಾ ಮೂಲಕ. ಅಫ್ಕೋರ್ಸ್ ಇಟ್ ಹ್ಯಾಸ್ ದ ಪ್ರೆಸೆಂಟ್ ಡೇ, ಇಟ್ ಹ್ಯಾಸ್ ದ ಪಾಸ್ಟ್, ಆ್ಯಂಡ್ it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಈ ಪ್ರತಿ ಒಂದು ಎಲಿಮೆಂಟ್ಸ್ ಯಾವ್ಯಾವ್ದು ಇದೆ ಸಿನಿಮಾದಲ್ಲಿ. It may look like a slightly mixed version right now. ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ ಟಾಕಿಂಗ್ ಅಬೌಟ್ ಆರ್ voice mixing agli illandre you're talking about the AI in the film and everything. So we're working on it every day and making it better. Yakandre ನನ್ನ ಅಭಿಪ್ರಾಯ ಏನು ಅಂದ್ರೆ, change is not easy, but change is forthcoming. So you have to be able to accept it and accept it in a really positive frame of mind ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿರೋದು ಆಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. Bhausha, I think after a very long time there will be a Kannada film which is going to be a multilingual film but also has at least 8 to 10 songs. And ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿ ಆಯಿತು. ಒಬ್ಬ ಆ್ಯಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಇಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ಡ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರೋಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that now modernism ge, now action ge, commercial elements ge tumba bere ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದೀವಿ. But we shouldn't forget the roots that we come from ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. That is why I choose to work with senior directors, senior producers, because they come from a school of very different storytelling. And ivaga of course younger writers, younger directors, younger filmmakers, musical agli, writing agli, direction agli, our vision ಬೇರೆ ತರ ಇದೆ. ಅವ್ರ ಜೊತೆ ವರ್ಕ್ ಮಾಡಿದ್ರೆ it's a very different kind of a vision. And ನಮ್ಮ senior directors and producers, technicians ಜೊತೆ ವರ್ಕ್ ಮಾಡಿದ್ರೆ ಅವ್ರದ್ದು vision ಬೇರೆ ತರ ಇದೆ. So I come from a space that has included senior actors, directors, and it also is now to a space where there are younger actors, directors. So it's a beautiful journey that I get to see. ತುಂಬಾನೇ ವ್ಯತ್ಯಾಸ ಇದೆ, ತುಂಬಾ ಡಿಫ್ರೆನ್ಸಸ್ ಇದೆ. And our senior directors, our senior writers, although the vision and the storytelling is very very different. And ಅದು ನಮ್ಮ ಈ ಟೈಮ್ ಜನರೇಷನ್ಗೆ ಸದ್ಯ ಬಹುಶಃ ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡಿಸ್ಕೊಳ್ಳೋಕ್ಕೇನೆ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್, ಸರ್. And it was amazing to work with everybody. Harish is such a senior actor director, and Yelru Jyothe Dharma has also done so many films. And welcome to the industry. You've done so well. Olladagli nimge sir idare cinemadalli. I think beautiful experience. And Barta Samyadalli, I understand what you're trying to communicate with the team here. We will be bigger and better, but ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಅಂಡ್ ದ ಸಪೋರ್ಟ್, ಬಿಕಾಸ್ ಈ ಥರ ಸಿನಿಮಾಗಳು ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ ಸಮಟೈಮ್ಸ್ ಇಟ್ಸ್ ಗುಡ್ ಟು ಬಿ ಮಾಡರ್ನ್, ಬಟ್ ಇಟ್ಸ್ ಸಮಟೈಮ್ಸ್ ಗುಡ್ ಟು ಬಿ ಓಲ್ಡ್ ಸ್ಕೂಲ್. ಸೊ ವೆಲ್ಕಮ್ ಟು ದಿ ಓಲ್ಡ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Very less female of me, but my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir, his best director, and the artist sitting here very. So I'm so lucky to see everybody in front of me. This while I'm doing these BGMs, some faces came this, and this was especially I told it to my dear sir.
it is very impressive with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually, I thought it was a jogging type songs, but normally we discussed about the classical moment. Then suddenly I surprised, what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually, I have an idea to settle in Canada only further in my future. Okay, many thanks for to get us opportunity, especially as a special thanks to Mr. Sanjay and Mrs. Sanjay sir, and to all the artists, especially I appreciate everybody, the best artist we got. So great. Okay, thank you very much. Songs. ಜೊತೆಲಿ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವಾನಂದ್ ಸಾರು ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ ಸರ್ ಬರೆದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲ್ ಆಗಿ ಸಂಜಯ್ ಸರ್ ನನಗೆ ಹತ್ತತ್ರ ಒಂದು 28 ವರ್ಷಕ್ಕೂ ಒಂದು ಅವಿನಾವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಅಂತೆರಡು ಒಂದೇ ಸಿನಿಮಾ ಸಾಗರಿ. ತದನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಯ್ತು ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದು ನಿಜಕ್ಕೊಂದು ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಆಶೀರ್ವದಿಸಿದ್ದೀರಾ. ಅದೇ ರೀತಿ ಈ ಮದನಿಕ ಚಿತ್ರವನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಗೆಲುವು ಅದಕ್ಕೆ ಕಾರಣ ಮಾಡಿ ಅಂತ ನಿಮಗೆ ಹೇಳ್ಕೊತೀನಿ. ಥ್ಯಾಂಕ್ ಯು ಜೀವಾಸಿ. ಒಂದು ಪೀರಿಯಾಡಿಕ್ ಕಥೆ ಇರ್ಬೇಕಾದ್ರೆ, ಒಂದು ಬ್ಯಾಕ್ ಅಂಡ್ ಸ್ಟೋರಿ ಕಥೆ ಇರ್ಬೇಕಾದ್ರೆ, ದ ಕೈಂಡ್ ಆಫ್ looks, makeup wise, jewelry wise, costume wise, it's very nice. And my girl Nena has done such a fantastic job. ಅವರು ತುಂಬಾ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ತುಂಬಾ ಮೂವೀಸ್ಗಳಿಗೆ, ಬಟ್ ಈ ತರ ಪಿಕ್ಚರ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಮತ್ತೆ ಮೇಕಪ್ ಆರ್ಟಿಸ್ಟ್ಗೂ ಮತ್ತೆ ಹೇರ್ ಸ್ಟೈಲಿಸ್ಟ್ಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದ್ವಿ, ಇಲ್ಲಾಂದ್ರೆ ಅದೇ ಸ್ಟ್ರೇಟ್ ಹೇರು, ಅದೇ ಜೀನ್ಸು, ಅದೇ ಟಾಪ್ ಅಂತ. ನಮಗೂ ಆಕ್ಟರ್ಸ್ ಆಗಿ ಒಂದು ಪಾತ್ರ ಮಾಡಬೇಕಾದ್ರೆ ಡಿಫ್ರೆಂಟ್ ಪಾತ್ರಗಳು ನೋಡಿ. ಇವಾಗ ಈ ವರ್ಷ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಟ್ ಅಪ್. ಈ ವರ್ಷ ಅಟ್ಲೀಸ್ಟ್ ನಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಆ 4 ಸಿನಿಮಾದಲ್ಲಿ ನೀವು 4 ಥರ ರಾಗಿಣಿನ ನೋಡ್ಬೋದು. ಯಾಕಂದರೆ ಮದನಿಕಾ ಅಲ್ಲಿ ಒಂಥರ ಮಾಡರ್ನ್ ರೋಲ್ ಇದೆ, ಮತ್ತು ಟ್ರೆಡಿಷ್ನಲ್ ರೋಲ್ ಇದೆ. ಸರ್ಕಾರಿ ನ್ಯಾಯ ಬೆಳಂಗಡಿ ಅಲ್ಲಿ ಇನ್ನೊಂದು ಥರ ರೋಲ್ ಇದೆ, ಇನ್ನೊಂದು ಥರ ಕ್ಯಾರೆಕ್ಟರೈಸೇಷನ್ ಇದೆ. ಸಿಂಧೂರಿಯಲ್ಲಿ ಪ್ರಾಪರ್ ಆ್ಯಕ್ಷನ್ ಸಿನಿಮಾ. And then we are announcing 2 new films. So ಅದರಲ್ಲೂ ಕೂಡ ಬೇರೆ ಬೇರೆ. ಸೊ ಕನ್ನಡದಲ್ಲಿ ಈ ವರ್ಷ ಆಗಲಿ 4 ಸಿನಿಮಾ ರಿಲೀಸಸ್ ಇದೆ ನನಗೆ ಸೋಲೋ ಆಗಿ, ನಾಟ್ ಎನಿ ಡಬ್ಡ್ ಲ್ಯಾಂಗ್ವೇಜ್, ನಾಟ್ ಮಲಯಾಳಂ ಡಬ್ಡ್ ಕನ್ನಡ ಆರ್ ತಮಿಳ್ ಡಬ್ಡ್ ಕನ್ನಡ. ಸೊ ಐ ಆಮ್ ಬ್ಯಾಕ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಈ ವರ್ಷ ಕನ್ನಡ ಆಡಿಯನ್ಸಸ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ಬೋದು. ಎಲ್ರಿಗೂ ಥಿಯೇಟರ್ಸ್ ತಗೋಣ, ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ. ಧನ್ಯವಾದಗಳು. ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ. ಅಂಡ್ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಇದೆ. ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಫುಲ್ ಫನ್ ಫಿಲ್ಡ್, ಒಂದು ಕ್ಯೂಟ್ ಪಾತ್ರ. ಆ್ಯಕ್ಚುಲಾಗಿ ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡದೇ ಇರುವಂಥವ್ರು, ಒಂದು ಸಿಂಪಲ್ ಆಗಿ ಏನು ಅವರಾಯ್ತು ಅನ್ನೋ ಅವ್ರ ಪಾಡಿಗಿರುವಂಥ ಒಂದು ಪಾತ್ರ. ಬಟ್ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋವಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿಲ್ದೇನೋ ಅವರಿಂದನೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡಬೇಕು. ಸೊ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ, ಅಂದರೆ ಸ್ಕ್ರೀನ್ ಮೇಲೆ ಬರೋದಿದೆ, ಫಸ್ಟ್ ಫಿಲ್ಮ್ ಆಗುತ್ತೆ, ಮಾಡ್ತಾ ಇದ್ದೀನಿ. ಒಂದು 3-4 ಸಿನಿಮಾ ಆಗಿದೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ
ಮುದ್ದಾಗಿ ನಂಗೆ ತೋರ್ಸೋದಕ್ಕೆ ಅವರು ಚೆನ್ನಾಗಿ ಬರ್ದಿದ್ದಾರೆ ಆ್ಯಂಡ್ DOP ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್ ಯು. ಆ್ಯಂಡ್ ರಾಗಿಣಿ ಅವ್ರ ಜೊತೆಲಿ ವರ್ಕ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಶೀಸ್ ಅ ಸೀನಿಯರ್, ಬಟ್ ಅವ್ರ ಆ ಥರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು, ಏನೋ ಇನ್ಪುಟ್ಸ್ ಕೊಡ್ತಾ ಇದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದೇ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ನೋಡಿದ್ರೆ ಪಟ ಮಾತಾಡ್ತಾರೆ, ಮಗಳು ಕಮ ಹಾಕಿ ಮಾತಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ರಾಜ್ವಿ, ಒಳ್ಳೇದಾಗ್ಲಿ ಸಿನಿಮಾಯಿಂದ ನಿಮ್ಗೆ.